ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಶಾಪಿಂಗ್ ಮೂಡಲ್ಲಿದ್ದೆ. ಹಾಗಾದರೆ ಬನ್ನಿ ಎಲ್ಲಿಗೆ ಹೋಗಿದ್ವಿ ಅಂತ ಹೇಳ್ತೀನಿ. ಎಸ್, ಕರೆಕ್ಟ್. ಇವತ್ತು ಸೆಂಟ್ರಲ್ ಮಾರ್ಕೆಟ್ಗೆ ಶಾಪಿಂಗಿಗೆ ಬಂದಿದ್ವಿ. ಇದು ಸೌತ್ ಲೇಕ್ ಲೊಕೇಶನ್ನಲ್ಲಿ ಇರೋದು. ಸೆಂಟ್ರಲ್ ಮಾರ್ಕೆಟ್ನ ವಿಶೇಷತೆ ಏನಂದ್ರೆ ಇಲ್ಲಿ ಹೈ ಕ್ವಾಲಿಟಿ, ಯುನೀಕ್ ಮತ್ತೆ ಲೋಕಲಿ ಬೆಳೆಯುವಂಥ ಫುಡ್ ಪ್ರಾಡಕ್ಟ್ಸ್ನ ಸೇಲಲ್ಲಿ ಇಟ್ಟಿರ್ತಾರೆ. ಎಂಟರ್ ಆದ ತಕ್ಷಣ ತುಂಬ ವೆರೈಟಿ ಆಗಿರೋ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ನೋಡಿದೆ. ಆ್ಯಂಡ್ ಅದನ್ನು ಅವರು ಜೋಡಿಸಿರೋ ರೀತಿ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕ್ಯಾಬೇಜ್ ಫ್ಯಾಮಿಲಿಯಲ್ಲಿರುವಂತಹ ಎಲ್ಲ ವೆಜಿಟೇಬಲ್ಸ್ನು ತುಂಬ ನೀಟಾಗಿ ಐಸ್ ಒಳಗೆ ಫ್ರೆಶ್ ಆಗಿ ಇಟ್ಟಿದ್ರು. ನಾವು ಲೀಫಿ ವೆಜಿಟೇಬಲ್ ಸೆಕ್ಷನ್ಗೆ ಬಂದ್ವಿ. ಇಲ್ಲಿ ನಮಗೆ ಬೇಕಾಗಿರೋ ಐಟಮ್ಸ್ಗಳನ್ನ ಶಾಪ್ ಮಾಡ್ಕೊಂಡ್ವಿ. ಇಲ್ಲೂ ಕೂಡ ನೋಡ್ಬೋದು ತುಂಬ ವೆರೈಟೀಸ್ ಆಫ್ ಲೀಫಿ ವೆಜಿಟೇಬಲ್ಸ್ನ ನೋಡಿದ್ವಿ. ಪಾಲಕ್ ಸೊಪ್ಪನ್ನು ಹುಡ್ಕೋದಕ್ಕೆ ಸುಮಾರು ಟೈಮ್ ಹಿಡಿತು ನಮಗೆ. ನೆಕ್ಸ್ಟ್ ಸೆಕ್ಷನ್ ಬಂದು ಇಲ್ಲಿ ಲೆಮನ್ಸ್ ಹಾಗೂ ಆರೆಂಜಸ್ ಸೆಕ್ಷನ್ ಇತ್ತು. ಸೊ ಇಲ್ಲೂ ಕೂಡ ವೆರೈಟೀಸ್ ಆಫ್ ಆರೆಂಜಸ್ ಆ್ಯಂಡ್ ಲೆಮನ್ ನೋಡಿದ್ವಿ. ನನಗೆ ಇಲ್ಲಿ ಇಷ್ಟ ಆಗಿದ್ದ ಸೆಕ್ಷನ್ ಬಂದು ಫ್ರೂಟ್ ಸೆಕ್ಷನ್. ಅದರಲ್ಲೂ ಆ್ಯಪಲ್ಸ್ ನೋಡೋದಾದರೆ ತುಂಬಾ ವೆರೈಟೀಸ್ ಆಫ್ ಆ್ಯಪಲ್ಸ್ ಇತ್ತು. ಅದರಲ್ಲಿ ಫ್ಲೇವರ್ಸ್ ಕೂಡ ಮೆನ್ಷನ್ ಮಾಡಿದ್ರು, ಯಾವ್ಯಾವ ಥರ ಫ್ಲೇವರ್ಸ್ ಇದೆ ಅಂತ. ನೆಕ್ಸ್ಟ್ ಫಿಶ್ ಆ್ಯಂಡ್ ಸೀ ಫುಡ್ ಸೆಕ್ಷನ್ಗೆ ಮೂವ್ ಆದ್ವಿ. ಸೊ ನೋಡ್ತಾ ಇರ್ಬೋದು, ವೆರೈಟೀಸ್ ಆಫ್ ಫಿಶಸ್ ಇತ್ತು. ಸೊ ನಾವು ಕೂಡ ಟ್ರೈ ಮಾಡೋಣ ಅಂದ್ಬಿಟ್ಟು ಮ್ಯಾಕ್ರೇಲ್ ಫಿಶ್ನ ಬೈ ಮಾಡಿದ್ವಿ. ಅಲಾಂಗ್ ವಿತ್ ದಟ್ ನೀವು ನೋಡ್ತಾ ಇರ್ಬೋದು, ವೇರಿಯೇಷನ್ಸ್ ಆಫ್ ಶ್ರಿಂಪ್ಸ್, ಪ್ರಾನ್ಸ್ ಆ್ಯಂಡ್ ಅದರ್ ವೆರೈಟೀಸ್ ಆಫ್ ಸೀ ಫುಡ್ಸ್ ಕೂಡ ಇತ್ತು. ಸೊ ನಮಗೆ ಶ್ರಿಂಪ್ ಇಷ್ಟ ಇದ್ದಿದ್ರಿಂದ ಶ್ರಿಂಪ್ ಅರ್ಜೆಂಟೈನ್ ರೆಡ್ ತೊಗೊಂಡ್ವಿ. ಪರ್ಸ್ನಲಿ ನನಗೆ ಸೀ ಫುಡ್ ಲೈಕಿಂಗ್ ಇರೋದ್ರಿಂದ ಈ ಸೆಕ್ಷನ್ ನೋಡೋದಕ್ಕೆ ತುಂಬಾ ಎಕ್ಸೈಟಿಂಗ್ ಆಗಿತ್ತು. ಇದರ ಲೆಫ್ಟ್ ಸೆಕ್ಷನಲ್ಲಿ ಮಟನ್ ಆ್ಯಂಡ್ ಅದರ್ ಮೀಟ್ಸ್ ಕೂಡ ಇತ್ತು. ನೆಕ್ಸ್ಟ್ ಸೆಕ್ಷನ್ ನಾವು ಪಾಸ್ ಆಗಿದ್ದು ಆಲ್ಕೋಹಾಲ್ ಸೆಕ್ಷನ್. ಇಲ್ಲಿದ್ದು ವೇರಿಯೇಷನ್ಸ್ ಆಫ್ ವೈನ್ಸ್, ಬಿಯರ್ಸ್, ಆಲ್ಕೋಹಾಲ್ಸ್ ಆ್ಯಂಡ್ ಅದರ್ ವೆರೈಟೀಸ್. ನೆಕ್ಸ್ಟ್ ಸೆಕ್ಷನ್ ನಾವು ಬಂದಿದ್ದು ಕಿಡ್ಸ್ ಫೇವ್ರೆಟ್ ಸೆಕ್ಷನ್. ಎಸ್, ಇಲ್ಲಿ ಜೆಲ್ಲೀಸ್, ಚಾಕ್ಲೇಟ್ಸ್ ಯಾವ್ದು ಬೇಕು ಹೇಳಿ, ಎಲ್ಲ ವೆರೈಟೀಸ್ ಇತ್ತು ಇಲ್ಲಿ. ಸೊ ನನ್ನ ಮಗ ಈಗ ತಿನ್ನೋ ಹಾಗಿಲ್ಲ, ಸೊ ನಮ್ಗೆ ಯಾವ್ದು ಬೇಕೋ ಅದನ್ನು ಸ್ವಲ್ಪ ತಗೊಂಡ್ವಿ. ಹಾಗೆ ಸ್ವಲ್ಪ ಡೈರಿ ಪ್ರಾಡಕ್ಟ್ಸ್ ಬೇಕಿತ್ತು, ಅದನ್ನು ಕೂಡ ಶಾಪ್ ಮಾಡ್ಕೊಂಡ್ವಿ. ಇಲ್ಲಿ ನೋಡಿ ಆಲಿವ್ ಸೆಕ್ಷನ್. ಯಾವ ವೆರೈಟೀಸ್ ಬೇಕು ಕೇಳಿ, ಎಲ್ಲ ಕಲರ್ಸ್, ಎಲ್ಲ ವೆರೈಟೀಸ್ ಆಫ್ ಆಲಿವ್ಸ್ನ ನೋಡಿದೆ ಇಲ್ಲಿ ನಾನು. ಸೊ ಪಿಕಲ್ಸ್ ಕೂಡ ಪ್ಯಾಕ್ಡ್ ಇತ್ತು. ಸೊ ನಮಗೇನಾದರೂ ಸ್ಪೆಸಿಫಿಕ್ ಟೈಪ್ಸ್ ಆಫ್ ಆಲಿವ್ಸ್ ಬೇಕಿದ್ರೆ ಇಲ್ಲಿ ಬಾಕ್ಸ್ ತೊಗೊಂಡು ಅದಕ್ಕೆ ನಾವು ಫಿಲ್ ಮಾಡ್ಕೋಬೋದು. ನೆಕ್ಸ್ಟ್ ಸೆಕ್ಷನ್ ಬಂದಿದ್ದು ನಾವು ಬೇಕ್ರಿ ಸೆಕ್ಷನ್. ಇಲ್ಲಿ ನೋಡ್ತಾ ಇರ್ಬೋದು, ವೆರೈಟೀಸ್ ಆಫ್ ಕೇಕ್ಸ್, ಚೀಸ್ ಕೇಕ್ಸ್ ಆಗಿರ್ಬೋದು, ಚಾಕ್ಲೇಟ್ ಕೇಕ್ಸ್, ಸೊ ವೆರೈಟೀಸ್ ಇತ್ತು. ಸೊ ನಾನು ಕೂಡ ಫಸ್ಟ್ ಟೈಮ್ ಕೆಲವು ಟೈಪ್ಸ್ ಆಫ್ ಕೇಕ್ಸ್ನ ನೋಡಿದ್ದು. ನಾವು ಇಲ್ಲಿ ಮಿನಿ ಆಂಥೋನೀಸ್ ಚಾಕ್ಲೇಟ್ ಕೇಕ್ನ ಬೈ ಮಾಡಿದ್ವಿ. ನೆಕ್ಸ್ಟ್ ಸೆಕ್ಷನ್ ನಾವು ಹೋಗಿದ್ದು ಚೀಸ್ ಸೆಕ್ಷನ್. ಇಲ್ಲಿ ನೋಡ್ತಾ ಇರ್ಬೋದು, ಎಂಟೈರ್ ವರ್ಲ್ಡ್ ಅಲ್ಲಿರೋ ಎಲ್ಲಾ ವೆರೈಟೀಸ್ ಆಫ್ ಚೀಸ್ ಇಲ್ಲಿ ನೋಡಿದ್ವಿ ನಾವು. ಸೊ ತುಂಬಾನೇ ಚೆನ್ನಾಗಿತ್ತು. ಇಟ್ ವಾಸ್ ಡಿಫ್ರೆಂಟ್. ನೆಕ್ಸ್ಟ್ ನಾವು ಪಾಸ್ ಆಗಿದ್ದು ಸೂಶಿ ಸೆಕ್ಷನ್. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೂಶಿ ಫ್ಲೇವರ್ಸ್ನ ನೋಡಿದೆ. ನಾನು ಕೂಡ ಟ್ರೈ ಮಾಡಿರಲಿಲ್ಲ ಸೂಶಿನ. ಸೊ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ತೊಗೊಂಡ್ವಿ. ಚೆನ್ನಾಗಿತ್ತು. ಹೊರಗಡೆ ರೈಸ್ ಫ್ಲೇವರ್ ಇತ್ತು, ಒಳಗಡೆ ಫಿಶ್ ಮೀಟ್ನ ಹಾಕಿದ್ರು. ಇಟ್ ವಾಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ಚೆನ್ನಾಗಿ ಕೂಡ ಇತ್ತು. ಆ್ಯಂಡ್ ಲಾಸ್ಟ್ಲಿ ಫ್ಲವರ್ ಬೈ ಮಾಡಿದ್ವಿ. ಯಾವ ಫ್ಲವರ್ ಬೈ ಮಾಡಿದ್ವಿ ಅಂತ ಗೆಸ್ ಮಾಡಿ, ನಾನು ಮುಂದಿನ ವ್ಲಾಗಲ್ಲಿ ರಿವೀಲ್ ಮಾಡ್ತೀನಿ. ಸೊ ಇದಾಗಿತ್ತು ಶಾಪಿಂಗ್ ಇನ್ ಸೆಂಟ್ರಲ್ ಮಾರ್ಕೆಟ್. ನೆಕ್ಸ್ಟ್ ಬಿಲ್ಲಿಂಗ್ ಸೆಕ್ಷನಲ್ಲಿ ನನ್ನ ತಮ್ಮ ಬಿಲ್ಲಿಂಗ್ ಮಾಡಿಸ್ತಿದ್ದ. ನಾನು ನನ್ನ ಮಗನ ಜೊತೆ ಸ್ವಲ್ಪ ಹಾಗೆ ಆಟ ಆಡ್ತಾ ಇದ್ದೆ. ಬಿಲ್ಲಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನನ್ನ ಮಗನಿಗೆ ಆಲ್ರೆಡಿ ನಿದ್ದೆ ಬಂದ್ಬಿಟ್ಟಿತ್ತು. ಸದ್ಯ ಇಷ್ಟೊತ್ತವರೆಗೂ ಆಟ ಆಡೋದ್ನಲ್ಲ ಅನ್ನೋ ಸಮಾಧಾನ ಇತ್ತು. ಶಾಪಿಂಗ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಹೊಟ್ಟೆ ಹಸಿವಾಗಿತ್ತು. ಫುಡ್ ಕೋರ್ಟಲ್ಲಿ ಹೇಗೂ ಚಿಕನ್ ಡಂಪ್ಲಿಂಗ್ಸ್ನ ಬೈ ಮಾಡಿದ್ವಿ. ಅದನ್ನೇ ತಿನ್ನೋಣ ಅಂತ ತೊಗೊಂಡು ತಿನ್ನೋಕ್ಕೆ ಶುರು ಮಾಡಿದೆ. ಇಲ್ಲಿ ಎಲ್ಲ ಕೋಲ್ಡ್ ಸ್ಟೋರೇಜ್ ಆಗಿರೋದ್ರಿಂದ ಇದು ಕೂಡ ಕೋಲ್ಡ್ ಆಗಿತ್ತು. ಸೊ ಇದು ಎಕ್ಸಾಕ್ಟ್ ಮೋಮೋಸ್ ಥರ ಇತ್ತು, ಬಟ್ ಸಾಫ್ಟ್ ಇರಲಿಲ್ಲ. ಒಳಗಡೆ ಚಿಕನ್ ಸ್ಟಫಿಂಗ್ ಕೊಟ್ಟಿದ್ರು. ಸ್ವೀಟ್
ಸಾಸ್ ಇತ್ತು. ಇಟ್ ವಾಸ್ ಓಕೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಆನ್ ದ ವೇ ಮನೆಗೆ ಹೋಗಬೇಕಾದ್ರೆ ಕನ್ಸರ್ವೇಟಿವ್ ಆಗಿ 3 ಫ್ಲೈಟ್ಸ್ಗಳು ಒನ್ ಆಫ್ಟರ್ ದಿ ಅದರ್ ಮೂವ್ ಆಗ್ತಾಯಿತ್ತು. ನಾನು 2 ಫ್ಲೈಟ್ಸ್ಗಳನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಟರ್ ಚಾಕ್ಲೇಟ್ ಕ್ರೋಸಾಂಟ್ ನಾವು ತೊಗೊಂಡಿದ್ವಿ, ಅದನ್ನು ಟೇಸ್ಟ್ ಮಾಡಿದೆ. ಇಟ್ ವಾಸ್ ಫಿಲ್ಡ್ ವಿತ್ ಲಾಟ್ಸ್ ಆಫ್ ಬಟರ್ ಆ್ಯಂಡ್ ಇನ್ಸೈಡ್ ಚಾಕ್ಲೇಟಿ ಫ್ಲೇವರ್ ಇತ್ತು. ಅದಾದಮೇಲೆ ಕ್ವಿಕ್ಕಾಗಿ ನನ್ನ ತಮ್ಮ ಫಿಶ್ ತವಾ ಫ್ರೈ ಮತ್ತು ಗಾರ್ಲಿಕ್ ಬ್ರೆಡ್ ಮಾಡ್ದ. ಇದಾಗಿತ್ತು ಇವತ್ತಿನ ದಿನ. ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.